ಹರೇ ಕೃಷ್ಣ. ಕೃಷ್ಣಾಷ್ಟಮಿ ಹೇಳಿದ್ರೆ ಮುದ್ದು ಕೃಷ್ಣನ ಸ್ಪರ್ಧೆ, ಮೊಸರು ಕುಡಿಕೆ ಅಥವಾ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇದ್ದೇ ಇರುತ್ತೆ. ಆದರೆ ಇಸ್ಕಾನ್ ಮಂಗಳೂರು ಆಚರಿಸುವಂತಹ ಕೃಷ್ಣಾಷ್ಟಮಿಯ ವೈಭವವೇ ಬೇರೆ. ಹೇಗೆ ಅಂತ ಹೇಳ್ತೀರಾ? ಅದ್ರ ಬಗ್ಗೆ ವಿವರಿಸ್ತಾರೆ ಇಸ್ಕಾನ್ ಮಂಗಳೂರಿನ ಅಧ್ಯಕ್ಷರಾಗಿರುವ ಶ್ರೀ ಗುಣಕರದಾಸ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅಷ್ಟಮಿಗಿರೋದು ಇನ್ನು ಕೆಲವೇ ದಿನ. ಹೇಗೆ ತಯಾರಿ ಸಾಗ್ತಾ ಇದೆ? ನಮಸ್ತೆ, ಹರೇ ಕೃಷ್ಣ. ಅಷ್ಟಮಿ ಈ ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕಿಗೆ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ತಯಾರಿಯಲ್ಲಿ ನಾವೆಲ್ಲ ಇಸ್ಕಾನ್ ಮಂಗಳೂರಿನ ಭಕ್ತರು ಸೇರಿದ್ದೀವಿ. ಸುಮಾರು 10ಕ್ಕಿಂತ ಜಾಸ್ತಿ ವಿಧವಾದಂತಹ ಮನೋರಂಜನೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಒಂದನೇದಾಗಿ ಈ ಭಜನಾ ಮಂಡಳಿಗಳು, ಸುಮಾರು 220 ಭಜನಾ ಮಂಡಳಿಗಳು ಕೊನೆಯ 48 ದಿವಸಗಳಿಂದ ಪ್ರತಿ ದಿವಸವೂ ಕೃಷ್ಣನ ಮುಂದೆ ಬಂದು ಭಜನೆಯನ್ನ ಮಾಡಿ ಆ ಒಂದು ಕೃಷ್ಣನ ಆಮಂತ್ರಿಸುವಂತಹ ಜನ್ಮಾಷ್ಟಮಿಯ ಈ ಶುಭ ಸಂದರ್ಭಕ್ಕೆ ಆ ಒಂದು ಆಧ್ಯಾತ್ಮಿಕ ಸೊಬಗನ್ನ ಕೊಡ್ತಾ ಇದ್ದಾರೆ. ಹಾಗೂ ಒಂದಷ್ಟು ಆಯ್ದ ಭಜನಾ ಮಂಡಳಿಗಳನ್ನ ಆ 3 ಮತ್ತು 4ನೇ ತಾರೀಕು ಶ್ರೀಕೃಷ್ಣ ಅಷ್ಟಮಿಯಂದು ಅವರಿಗೆ ಭಗವಂತನ ಮುಂದೆ ಭಜನೆಯನ್ನ ಹಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಆಮೇಲೆ ಸುಮಾರು 10,000 ಮನೆಗಳಿಗೆ ನಾವು ಮನೆಗೆ ಹೋಗಿ ಅಲ್ಲಿ ಕೃಷ್ಣನ ನಾಮದ ಲೇಖನವನ್ನು ಮಾಡ್ತಕ್ಕಂಥದ್ದು, ಬರೆದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾಮಂತ್ರವನ್ನ ಜನರು ಬರೆದು ಅದನ್ನ ಆ ಬರೆಯುವಂತಹ ಲೇಖನ ಯಜ್ಞವನ್ನು ನಾವು ಪ್ರತಿ ಮನೆಗೆ ನಮ್ಮ ಸ್ವಯಂ ಸೇವಕರು ಹೋಗಿ ತಲುಪಿಸ್ತಾ ಇದ್ದಾರೆ. ಸುಮಾರು 10,000 ಮನೆಗಳಿಗೆ ಹೋಗಿ ಅಲ್ಲಿಂದ ಅವರೆಲ್ಲರೂ ಕೂಡ ಆ ಲೇಖನವನ್ನ ಮಾಡಿ ಜನ್ಮಾಷ್ಟಮಿಯ ದಿವಸ, ಅಷ್ಟಮಿಯ ದಿವಸ ಅದನ್ನು ತಗೊಂಡು ಬಂದು ಕೃಷ್ಣನ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾರೆ. ಅದಲ್ಲದೆ ನಾವು ಸುಮಾರು ಅಂತಾರಾಷ್ಟ್ರೀಯ ಭಜನ್ ಕ್ಲಬ್ಬಿಂಗ್ ಅಂತ ಮಾಡ್ತಿದ್ದೀವಿ, ಇಂಟರ್ನ್ಯಾಷನಲ್ ಭಜನ್ ಕ್ಲಬ್ಬಿಂಗ್ ಅಂತ. ಬೇರೆ ಬೇರೆ ದೇಶದಿಂದ, ಉಕ್ರೇನ್, ಅಮೆರಿಕಾ, ಯುರೋಪ್, ಹೀಗೆ ಬೇರೆ ಬೇರೆ ದೇಶದಿಂದ ಕೃಷ್ಣ ಭಕ್ತರನ್ನು ಕರೆಸಿ ಇಲ್ಲಿ ಭಜನ್ ಕ್ಲಬ್ಬಿಂಗ್. ಇದಕ್ಕೂ ಇನ್ನೂ ಪ್ರಾಮುಖ್ಯವಾಗಿ ನಮಗೆಲ್ಲರ ಮಂಗಳೂರಿನ ಅಚ್ಚುಮೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಆಳ್ವಾಸ್ ಸಂಸ್ಥೆಯಿಂದ ಸುಮಾರು 300ಕ್ಕೂ ಜಾಸ್ತಿ ಕಲಾವಿದರು ಬಂದು 2 ದಿವಸ ಶ್ರೀಕೃಷ್ಣ ವೈಭವವನ್ನುವಂತ ಇಡೀ ಭಾರತದ ಮೂಲೆಯಲ್ಲಿ ಹೇಗೆ ಕೃಷ್ಣನನ್ನ ಆರಾಧಿಸ್ತಾರೆ ಅಂತ ನೃತ್ಯದ ಮೂಲಕ ಕೃಷ್ಣಮಯ ಮಾಡಲಿದ್ದಾರೆ. ಇದು ಅಲ್ಲದೆ ಭಗವಂತನಿಗೆ ವಿಶೇಷವಾಗಿ ಶ್ರೀ ಕೃಷ್ಣ ಬಲರಾಮರಿಗೆ ಅನೇಕ ಅಭಿಷೇಕಗಳು, ಪೂಜೆಗಳು, ಕೊನೆಯದಾಗಿ 4ನೇ ತಾರೀಕು ಮಧ್ಯರಾತ್ರಿಯಂದು ವಿಶೇಷ ಕೃಷ್ಣನು ಹುಟ್ಟಿದ ಆ ಸಮಯದಲ್ಲಿ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳು, ಹೀಗೆ ಅನೇಕ ಕಾರ್ಯಕ್ರಮಗಳ ಕೆಲಸಗಳು ನಡೀತಾ ಇದೆ. ಸುಮಾರು ಕೊನೆಯ 3 ತಿಂಗಳಿಂದ ನೀವು ಈ ಕೆಲಸವನ್ನ ಸುಮಾರು 100ಕ್ಕೂ ಜಾಸ್ತಿ ಸ್ವಯಂ ಸೇವಕರು ಭಕ್ತರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೃಷ್ಣಾಷ್ಟಮಿ ಹೇಳಿದರೆ ನಮಗೆ ಮೊಸರು ಕುಡಿಕೆ, ಮುದ್ದು ಕೃಷ್ಣ ಸ್ಪರ್ಧೆ, ಈ ಥರದ್ದೆಲ್ಲ ನೆನಪಾಗುತ್ತೆ. ಆದರೆ ಇಸ್ಕಾನ್ ಮಂಗಳೂರಿದ್ದು ಕೃಷ್ಣ ಅಷ್ಟಮಿಯ ಒಂದು ವೈಭವ ಬೇರೆ ಇರುತ್ತೆ. ಈ ಸಾರಿ ಕೃಷ್ಣ ಅಷ್ಟಮಿಯನ್ನ ಎಲ್ಲಿ ಮಾಡ್ತಾ ಇದ್ದೀರಾ? ನಾವು ಕಳೆದ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ PVS ಕಲಾಕುಂಜದ ಪಕ್ಕ ಶಾರದಾ ಸ್ಕೂಲಿನ ಗ್ರೌಂಡ್ ನಲ್ಲಿ ಮಾಡಿದ್ವಿ. ಅದು ತುಂಬಾ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಮೂಡಿ ಬಂತು. ಆದ್ರೆ ಒಂದೇ ಒಂದು ತೊಂದರೆ ಅಂದ್ರೆ ಆ ಜಾಗ ಸಾಕಾಗಲಿಲ್ಲ. ಹಾಗಾಗಿ ಈ ವರ್ಷ ದೊಡ್ಡದಾದ ಜಾಗ ಬೇಕು ಅಂತ ಸ್ಕೌಟ್ಸ್ ಭವನ, ಪಿಲಿಕುಳದಲ್ಲಿರುವಂತಹ ಸ್ಕೌಟ್ಸ್ ಭವನ ಸುಮಾರು 6 ಎಕರೆ ಜಾಗೆಯಲ್ಲಿ ನಿಂತಹ ಅತ್ಯಂತ ಸುಂದರವಾದಂತಹ ತಾಣ. ಅಲ್ಲಿ ಅನೇಕ ಹಾಲ್ಗಳು, ಫೆಸಿಲಿಟಿಗಳಿದಾವೆ. ಅಲ್ಲಿ ಈ ವರ್ಷ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಈಗ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನೀವು ಈಗಾಗಲೇ ಹೇಳಿದ್ರಿ ಸೆಪ್ಟೆಂಬರ್ 3 ಮತ್ತು 4ರಂದು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂತೇಳಿ ಹೇಳಿ, ಅದರ ಜೊತೆಗೆ ನೀವು ಕೋಟಿ ಜಪ ಯಜ್ಞದ ಬಗ್ಗೆ ಸಹ ಹೇಳಿದ್ರಿ. ಕೃಷ್ಣನ ನಾಮಾಮೃತವನ್ನು ಕೇಳೋದೇ ಒಂದು ಚಂದ, ಆದರೆ ಇನ್ನು ಬರೆದು ಅದನ್ನು ಅರ್ಪಿಸುವಾಗ ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನಾನು ಇನ್ನೇನಾದರೂ ಈ ಥರದ್ದು ಅರ್ಪಣೆಯ ಕಾರ್ಯದಲ್ಲಿ ಭಾಗಿಯಾಗಬಹುದಾ ಅಂತ ಇದ್ದರೆ ಅವರಿಗೆ ನೀವು ಕೊಡುವಂತಹ ಮೆಸೇಜ್ ಏನು? ಯಾರ್ಯಾರು ಶ್ರೀಕೃಷ್ಣ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಆದ್ರೆ ನಮ್ಮ ಇಸ್ಕಾನ್ ಮಂಗಳೂರಿನ ವೆಬ್ಸೈಟ್ ನಲ್ಲಿ ಅಥವಾ ಇಸ್ಕಾನ್ ಮಂಗಳೂರಿನ ಫೋನ್ ನಂಬರ್ಗೆ ಕರೆ ಮಾಡಿ ನಾವು ಅದರಲ್ಲಿ ಭಾಗವಹಿಸಬೇಕು ಅಂದ್ರೆ ತಕ್ಷಣ ನಮ್ಮ ಸ್ವಯಂ ಸೇವಕರು ನಿಮ್ಮ ಮನೆಗೆ ಬಂದು ನಿಮ್ಮನ್ನ
ಇದರಲ್ಲಿ ಭಾಗವಹಿಸಲಿಕ್ಕೆ ಸಹಾಯ ಮಾಡ್ತಾರೆ. ಓಕೆ. ಈ ಕೃಷ್ಣ ಅಷ್ಟಮಿಯ ದಿವಸ ಯುವ ಜನತೆಗೆ ಮತ್ತು ಮಕ್ಕಳಿಗೆ ನೀವು ಏನಾದರೂ ವಿಶೇಷವಾದಂತಹ ಸ್ಪರ್ಧೆ ಇರ್ಬೋದು ಅಥವಾ ಕಾರ್ಯಕ್ರಮಗಳನ್ನು ಇರಿಸಿದ್ದೀರಾ? ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ ನೋಡಿ. ಯುವ ಜನರು, ಮಕ್ಕಳು ಇವರೆಲ್ಲ ಸಮಾಜದ ಮುಂದೆ ಪರಿವರ್ತನೆಯನ್ನು ತರಬೇಕಾದಂಥವ್ರು. ಕೃಷ್ಣ ಜನ್ಮಾಷ್ಟಮಿಯಂದು ಅವರನ್ನ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ಅವರನ್ನು ಈ ಒಂದು ಜನ್ಮಾಷ್ಟಮಿಯಲ್ಲಿ ಭಾಗವಹಿಸಿಕೊಂಡು ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸುಮಾರು 50ಕ್ಕೂ ಹೆಚ್ಚು ಶಾಲೆಗಳಿಗೆ ಹೋಗಿ ಅಲ್ಲಿ ಅನೇಕ ಸ್ಪರ್ಧೆಗಳನ್ನು ಮಕ್ಕಳಿಗೆ ಮಾಡಿ, ಕೃಷ್ಣನ ಬಗ್ಗೆ, ಕೃಷ್ಣನ ಕಥೆಗಳು, ಹೀಗೆ ಅನೇಕ ಸ್ಪರ್ಧೆಗಳನ್ನು ಮಾಡಿ ಅವರನ್ನೆಲ್ಲ ಜನ್ಮಾಷ್ಟಮಿಗೆ ಜೊತೆಯಲ್ಲಿ ತರುವಂತಹ ಕೆಲಸನೂ ಕೂಡ ನಡೀತಾ ಇದೆ. ಮತ್ತೆ ಎಲ್ಲ ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹೋಗ್ಬಿಟ್ಟು, ಸುಮಾರು 50ಕ್ಕೂ ಜಾಸ್ತಿ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಹೊಸ ಜನರೇಷನ್ ಮಕ್ಕಳನ್ನ ಈ ಏನೇನು ಕಾರ್ಯಕ್ರಮಗಳಿದೆ ಎಂದು ನಾವು ಜೋಡಣೆ ಮಾಡಿದ್ದೀವಿ ಅದರ ಬಗ್ಗೆ ಅವಳಿಗೆ ತಿಳಿಸಿ ಅವರನ್ನ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ಮಾಡುವಂತಹ ಕಾರ್ಯಕ್ಕೋಸ್ಕರ ಅನೇಕ ಸ್ವಯಂ ಸೇವಕರು ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಭಜನ್ ಕ್ಲಬ್ಬಿಂಗ್ ಅಂತೇಳಿ ಹೇಳಿದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅಲ್ಲಿಂದ ವಿವಿಧ ಏನು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರಾ? ಹೌದು, ನಾವು ಅನೇಕ ಭಕ್ತರು, ಇಸ್ಕಾನಿನ ಅನೇಕ ಭಕ್ತರು ಇಡೀ ವಿಶ್ವದಾದ್ಯಂತ ಇರೋದ್ರಿಂದ ಬೇರೆ ಬೇರೆ ವಿಶ್ವದ ಕಡೆಯಿಂದ ಒಂದಷ್ಟು ಭಕ್ತರನ್ನು ನಾವು ಇಲ್ಲಿ ಒಂದು ವಿಶೇಷವಾದಂತಹ ಇಸ್ಕಾನಿನ ಭಜನೆಯನ್ನ, ಅದನ್ನು ಒಂದು ಬ್ಯಾಂಡ್ ತರ ವಿತ್ ದ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಅದನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಕೃಷ್ಣನ ಭಜನೆಯನ್ನ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಮತ್ತೆ ಭಜನೆಯನ್ನ ಸೇರಿಸ್ಕೊಂಡು ಭಜನೆಯನ್ನ ಮಾಡುವಂತಹ ಹರೇ ಕೃಷ್ಣ ಬ್ಯಾಂಡ್ ತರ ಒಂದು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಅನೇಕ ಭಕ್ತರು ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಆ ಒಂದು ಭಜನೆ ಕ್ಲಬ್ ಅನ್ನು ಮಾಡಿದ್ದಾರೆ. ಓಕೆ. ಇನ್ನು ಸಾಮಾನ್ಯವಾಗಿ ಅಷ್ಟಮಿ ಹೇಳಿದ್ರೆ ಬಹಳಷ್ಟು ಭಕ್ತರು ಏನು ಅಂತ ಹೇಳಿದ್ರೆ ವ್ರತಾಚರಣೆಯಲ್ಲಿ ತೊಡಗ್ತಾರೆ. ರಾತ್ರಿಯೆಲ್ಲ ಕೃಷ್ಣನನ್ನ ಜಪಿಸ್ಬೇಕಾಗತ್ತೆ. ಅಂತಹ ಭಕ್ತರು ಇಸ್ಕಾನ್ಗೆ ಭೇಟಿ ನೀಡಿದಾಗ ಅವರಿಗೆ ಯಾವ ರೀತಿಯ ಕಾರ್ಯಕ್ರಮಗಳಿರುತ್ತೆ? ಕೃಷ್ಣನಿಗೆ ಉಯ್ಯಾಲೆ ಸೇವೆ, ಬಂದವರೆಲ್ಲ ಕೃಷ್ಣನನ್ನ ಒಂದು ಜನ್ಮಾಷ್ಟಮಿ ವಿಶೇಷ ಅಂದ್ರೆ ಕೃಷ್ಣನು ಚಿಕ್ಕದಾಗಿ ಹುಟ್ಟಿರ್ತಕ್ಕಂಥ ಚಿಕ್ಕ ಮಗು, ಬೆಣ್ಣೆ ಕಳ್ಳ ಚಿಕ್ಕ ಕೃಷ್ಣ. ಆ ಕೃಷ್ಣನನ್ನ ಚಿಕ್ಕ ಮಗುವನ್ನು ಮನೆಯಲ್ಲಿ ಹುಟ್ಟಿದ್ರೆ ಮಗುವನ್ನ ತೊಟ್ಟಿಲಿಗೆ ಹಾಕಿ ತೊಟ್ಟಿಲು ಸೇವೆ ಅಂತ, ತೊಟ್ಟಿಲನ್ನು ತೂಗೋದೊಂದು ಕ್ರಮ ಇದೆ. ಹಾಗೇನೆ ಕೃಷ್ಣನು ಹುಟ್ಟಿದಾಗ ಕೃಷ್ಣನಿಗೆ ತೊಟ್ಟಿಲು ಸೇವೆ ಮಾಡತಕ್ಕಂಥದ್ದು ಆ ಒಂದು ಕಾರ್ಯಕ್ರಮ ಇದೆ. ಅಲ್ಲದೆ ಪುಷ್ಪಾಂಜಲಿ ಸೇವೆ ಅಂತ ಕೃಷ್ಣನಿಗೆ ವಿಶೇಷ ಪುಷ್ಪದ ಅರ್ಚನೆಯಾದಂತಹ ಸೇವೆಯನ್ನು ಮಾಡಿಸ್ಬೋದು. ಹೀಗೆ ಕೃಷ್ಣನ ಮುಂದೆ ಕೂತು ಭಜನೆಯನ್ನ ಮಾಡಬಹುದು. ಆಮೇಲೆ ಕೃಷ್ಣನ ವ್ರತ ಆಚರಣೆಗೆ ಏನೇನು ಅನುಕೂಲ ಬೇಕು, ಯಾವ ತರ ಅವರಿಗೆ ಆಹಾರ ಪದ್ಧತಿ ಇರಬೇಕು, ಆ ತರ ಎಲ್ಲವನ್ನು ಅಳವಡಿಸಿಕೊಂಡು ನಾವು ಅಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ಓಕೆ. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಅನ್ನದಾನದ ಸೇವೆಯನ್ನ ಕೇಳಿರ್ತೇವೆ, ಆದರೆ ಇಲ್ಲಿ ಸ್ಪೆಷಲ್ ಆಗಿ ಸಾತ್ವಿಕ ಫುಡ್ ಕೌಂಟರ್ ಅಂತೇಳಿ ಒಂದು ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಹೇಳ್ತಾರೆ, ಒಳ್ಳೆ ಮಂಗಳೂರಿನಲ್ಲಿ ಈ ಫುಡ್ ಫಿಯೆಸ್ಟಾ, ಸ್ಟ್ರೀಟ್ ಫುಡ್ ಫೆಸ್ಟ್ ಅಂತ ತುಂಬಾ ಪ್ರಸಿದ್ಧ ಅಂತ ಕೇಳಲ್ಪಟ್ಟಿದ್ದೀವಿ ನಾವು. ಜನರಿಗೆ ಏನೋ ಒಂದು ರುಚಿಯಾದದ್ದನ್ನ ಆಸ್ವಾದಿಸಬೇಕು ಅಂತ ಒಂದು ಇಚ್ಛೆ ಇರುತ್ತೆ. ಹಾಗಾಗಿ ಆ ಒಂದು ಆಸ್ವಾದಿಸುವಂತಹ ಇಚ್ಛೆ ಇರುವವನ್ನೂ ಕೂಡ ಹೇಗೆ ಕೃಷ್ಣನ ಕಡೆಗೆ ಆಕರ್ಷಿಸಬಹುದು ಅನ್ನೋದು ನಮ್ಮ ಚಿಂತನೆ. ಅದಕ್ಕೋಸ್ಕರ ಸುಮಾರು 20ಕ್ಕೂ ಜಾಸ್ತಿ ವಿಧ ವಿಧವಾದಂತಹ ಕೌಂಟರ್ಗಳು, ಆಮೇಲೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ತಯಾರಾಗುವಂತಹ ಸಿಹಿ ಪದಾರ್ಥಗಳು, ಕರ್ನಾಟಕದಲ್ಲಿ ಒಂದು ತರಹದ ಸಿಹಿ ಇರ್ಬೋದು, ಅದೇ ಆಂಧ್ರ ಪ್ರದೇಶದಲ್ಲಿ ಇನ್ನೊಂದು ಇರ್ಬೋದು, ಪಂಜಾಬಲ್ಲಿ ಇನ್ನೊಂದು ಇರ್ಬೋದು, ಬೇರೆ ಬೇರೆ ರಾಜ್ಯದ ಸಿಹಿ ಪದಾರ್ಥಗಳು, ಬೇರೆ ಬೇರೆ ರೀತಿಯಾದಂತಹ ಸ್ನ್ಯಾಕ್ಸ್ಗಳು, ಬೇರೆ ಬೇರೆ ಇಂಟರ್ನ್ಯಾಷನಲ್ ಸ್ನ್ಯಾಕ್ಸ್ಗಳು, ಕಾಂಟಿನೆಂಟಲ್, ಹೀಗೆ ಬೇರೆ ಬೇರೆ ನಾವು ಅದನ್ನ ವಿಶೇಷವಾಗಿ ನಮ್ಮ ನುರಿತ ಭಕ್ತರು ಅದನ್ನ ಸಾತ್ವಿಕವಾಗಿ ಮಾಡ್ತಾರೆ. ಅದನ್ನೇನು ಮೆನುನ ರೆಸಿಪಿಯನ್ನು ತಗೊಂಡು ಅದನ್ನ ಸಾತ್ವಿಕವಾಗಿ ಮಾಡೋದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಅದು ಸಕ್ಸಸ್ ಆದಮೇಲೆ ಅದನ್ನ ನಾವು ಕೌಂಟರ್ನಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ದಿವಸ ಎಲ್ಲರಿಗೂ ಕೂಡ ಸಾತ್ವಿಕ ಕೃಷ್ಣ ಪ್ರಸಾದ ಹಾಗೂ ಇಡೀ ದೇಶದ ಬೇರೆ ಬೇರೆ ಟೇಸ್ಟ್ಗಳನ್ನ ನೋಡುವಂತಹ ಆ ಒಂದು ವೈವಿಧ್ಯಮಯವಾದಂತಹ ಕೃಷ್ಣ ರಸ ಬಜಾರ್ ಅಂತ ಫುಡ್ ಕೌಂಟರ್ ಓಪನ್ ಮಾಡ್ತಾ ಇದೀವಿ. ಅದು ಆ ಮೂಲಕ ಜನರೆಲ್ಲ ಅದನ್ನು ಆಸ್ವಾದಿಸಬಹುದು. ನಿಜ, ನೀವು ಎಕ್ಸ್ಪ್ಲೇನ್ ಮಾಡೋವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬಾರಿ ಅಷ್ಟಮಿ ಅಂತೇಳಿ ಅನಿಸುತ್ತೆ.
ಇನ್ನು ಯೂತ್ಸ್ ಈಗ ಬಂದರೆ ನನಗೆ ರೀಲ್ಸ್ ಮಾಡಬೇಕು ಅಂತೇಳಿ ಇರುತ್ತೆ, ಅವರು ಏನು ರಿಜಿಸ್ಟ್ರೇಷನ್ ಏನಾದರೂ ಮಾಡಬೇಕಾಗತ್ತಾ, ಹೇಗೆ? ರೀಲ್ಸ್ ಮತ್ತೆ ವಿಡಿಯೋಸ್ ಮಾಡುವವರಿಗೆ ವ್ಲಾಗ್ ಫಾರ್ ಕೃಷ್ಣ ಅಂತ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಈ ಹಬ್ಬಕ್ಕಿಂತ ಮುಂಚೆ ಬಂದ್ಬಿಟ್ಟು ನಾವು ಕೊಟ್ಟಂತಹ ನಂಬರ್ಗೆ ಫೋನ್ ಮಾಡಿ ಅವರು ಇದರಲ್ಲಿ ಭಾಗವಹಿಸಬಹುದು. ನಮ್ಮ ಸ್ವಯಂ ಸೇವಕರು ಅವರಿಗೆ ಹೇಳ್ತಾರೆ ಏನ್ ಮಾಡಬೇಕು ಅಂತ. ಬೇರೆ ಬೇರೆ ತರದಂತ ವಿಡಿಯೋಗಳನ್ನ ಮಾಡಬಹುದು ಹಬ್ಬದ ಬಗ್ಗೆ. ಇಲ್ಲ ಆ ದಿವಸ ಜನ್ಮಾಷ್ಟಮಿಯ ದಿವಸ ಅವರು ಬಂದು ಅಲ್ಲಿ ಸೋಷಿಯಲ್ ಮೀಡಿಯಾ ಡೆಸ್ಕ್ ಅಂತ ಇರ್ತದೆ, ಸೋಷಿಯಲ್ ಮೀಡಿಯಾ ಡೆಸ್ಕ್ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅವರಿಗೊಂದು VIP ಪಾಸ್ ಕೊಡ್ತೀವಿ. ಯಾಕಂದ್ರೆ ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಅವರಿಗೆ ಯಾರು ಅವಾಗ ತಡೆಯೋದಿಲ್ಲ. ಅದನ್ನ VIP ಪಾಸ್ ಜೊತೆ ಹೋಗಿ ಎಲ್ಲ ಕಡೆ ವಿಡಿಯೋ ಮಾಡಬಹುದು. ಆ VIP ಪಾಸ್ ಇದ್ದವರಿಗೆ ಫುಡ್ ಕೌಂಟರ್ ಅಲ್ಲಿ ಕೂಡ ಫ್ರೀ ಆಗಿ ಆಕ್ಸೆಸ್ ಸಿಗುತ್ತೆ. ಇದ್ರ ಮೂಲಕ ಅವರಿಗೆ ಆ ಫುಡ್ ಕೌಂಟರ್ಸ್ ಕೂಡ ವ್ಲಾಗ್ಸ್ ಮಾಡುವಂತ ಅವಕಾಶ ಇದೆ. ವ್ಲಾಗ್ ಫಾರ್ ಕೃಷ್ಣ ಅಂತ ಈ ಒಂದು ಟೈಟಲ್ ಮೂಲಕ ಮಾಡ್ತಾ ಇದ್ದೀವಿ. ಬಹಳ ಯುನೀಕ್ ಆಗಿದೆ ಇದೊಂದು ಕಾನ್ಸೆಪ್ಟ್. ಇನ್ನು ನಾವು ಅಷ್ಟಮಿಯನ್ನ ಯಾಕಾಗಿ ಆಚರಿಸ್ತೀವಿ ಪ್ರಭುಜಿ? ಜನ್ಮ ಕರ್ಮಚ ಮೇ ದಿವ್ಯಂ ಯೋ ಮೇ ವೆತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೇತಿ ಮಾಮೇತಿ ಸ್ವಾರ್ಜುನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ. ನಾವೆಲ್ಲರೂ ಈ ದೇಹ ಅಲ್ಲ ಆತ್ಮ ಅನ್ನೋದು ಸನಾತನ ಧರ್ಮದ ಒಂದು ಸಂದೇಶ. ನಾವು ಇವತ್ತು ಮನುಷ್ಯನ ದೇಹವನ್ನ ಇಟ್ಕೊಂಡು ಹುಟ್ಟಿದ್ದೀವಿ, ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹವನ್ನು ನಾವು ಪಡೀಬಹುದು. ಹಾಗಾದ್ರೆ ಈ ಜನನ ಮತ್ತೆ ಮರಣಗಳು ಅನ್ನುವಂತಹ ಈ ಸಂಕೋಲೆಯಿಂದ, ಬಂಧನದಿಂದ ಮುಕ್ತಿ ಹೇಗೆ? ಆ ಮುಕ್ತಿಗೊಳ್ಳಿಕ್ಕೆ ಭಗವಂತ ಸಾಕ್ಷಾತ್ತಾಗಿ ಅವತಾರ ಎತ್ತಿ ಜನಗಳಿಗೆ ಆ ಜನಗಳನ್ನ, ಆತ್ಮಗಳನ್ನ ಮುಕ್ತಿಗೊಳಿಸುವಂತಹ ಪುಣ್ಯವಾದಂತಹ ಅವನ ಭಗವಂತನ ಲೀಲೆಯ ಮೂಲಕ ಆ ಕಾರ್ಯವನ್ನು ಮಾಡ್ತಾನೆ. ಅದಕ್ಕೆ ಲೀಲೆಗಳು ಅಂತ ಕರಿತೀವಿ. ಕೃಷ್ಣ 5,000 ವರ್ಷ ಹಿಂದೆ ಅವತಾರ ಎತ್ತಿದ್ದು. 5,000 ವರ್ಷ ಆದ್ರೂ ಇವತ್ತು ಈ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬರದ್ದು ಬರ್ಡೇ ಮಾಡ್ತಾರೆ ಅಂದ್ರೆ ಅದು ಕೃಷ್ಣನ ಮಾತ್ರ. ನಿಜ. ಆ 5,000 ವರ್ಷ ಆದ್ಮೇಲೆ ಯಾಕೆ ಮಾಡ್ತಾ ಇದೀವಿ? ಕೃಷ್ಣ ಮಾಡಿದ ಲೀಲೆಗಳು, ಕೃಷ್ಣ ಮಾಡಿದಂತಹ ಎಲ್ಲ ಕರ್ಮಗಳು, ಅಂದ್ರೆ ಅವನು ಮಾಡಿದಂತಹ ಕೆಲಸಗಳು, ಅವನು ಕೇಳಿದಂತಹ ಸಂದೇಶಗಳು, ಇದು ಇಡೀ ಮನುಕುಲಕ್ಕೆ ಒಂದು ದೊಡ್ಡದಾದಂತಹ ಒಂದು ಗಿಫ್ಟ್. ಅದನ್ನ ಕೃಷ್ಣನ ಬಗ್ಗೆ ಯೋಚನೆ ಮಾಡೋದ್ರಿಂದ, ಜನ್ಮ ಕರ್ಮಚಮೇ ದಿವ್ಯಂ ಯೋಮೇ ವ್ಯಕ್ತಿ ತತ್ವತಃ, ಕೃಷ್ಣನ ಬಗ್ಗೆ ನಾವು ಭಕ್ತಿಯನ್ನ, ಪ್ರೀತಿಯನ್ನ ಉತ್ಪಾದಿಸೋದ್ರಿಂದ ನಮ್ಮ ಹೃದಯದಲ್ಲಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಜನನ ಮರಣ ಎನ್ನುವಂತಹ ಈ ಬಂಧನದಿಂದ ಹೊರಗೆ ಬರ್ಬೋದು. ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ ಅನೇಕ ಯುದ್ಧಗಳು, ಕ್ಷಾಮ, ಒಂದು ಕಡೆ ಜೋರಾಗಿ ಮಳೆ, ಇನ್ನೊಂದು ಕಡೆ ಮಳೆ ಇಲ್ಲ, ಅನೇಕ ಕಷ್ಟಗಳಿಂದ ಇರುವಂತಹ ಈ ಭೌತಿಕ ಜಗತ್ತಿನ ಸಂಕೋಲೆಯಿಂದ ಬಿಡಿಸಿಕೊಳ್ಳಿಕ್ಕೆ ಭಗವಂತನು ಅವತಾರ ಎತ್ತಿರುವಂತ. ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ವರ್ಷಕ್ಕೊಂದು ಸರಿ ನಾವು ಅದನ್ನು ನೆನಪಿಸಿಕೊಂಡು ನಮ್ಮ ಜೀವನದ ಉನ್ನತವಾದಂತಹ ಧ್ಯೇಯ ಏನಿದೆ ಆ ಗೋಲನ್ನ ನೆನಪಿಸಿಕೊಂಡು ನಮ್ಮ ಈ ಎಲ್ಲ ಚಿಕ್ಕದಾದಂತಹ ತೊಂದರೆಗಳನ್ನ, ಕಷ್ಟಗಳಿಂದ ಪಾರಾಗಿ ಜೀವನದ ಉನ್ನತಿಯ ಆ ಒಂದು ಕಡೆಗೆ ಹೋಗ್ಲಿಕ್ಕೆ, ನಮ್ಮ ಲಕ್ಷ್ಯವನ್ನ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಜನ್ಮಾಷ್ಟಮಿ ಅನ್ನೋದು. ಹಾಗಾಗಿ ನಿಮ್ಮ ಮೀಡಿಯಾದ ಮೂಲಕ ನಾವು ಇಡೀ ಮಂಗಳೂರಿನ ಜನತೆಯನ್ನ ಈ ಒಂದು ವಿಶೇಷವಾದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ, ಪಿಲಿಕುಳದ ಸ್ಕೌಟ್ಸ್ ಭವನದಲ್ಲಿ ಆಗ್ತಕ್ಕಂತಹ ಜನ್ಮಾಷ್ಟಮಿ ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಲಾಭವನ್ನು ಪಡೆದು ಎಲ್ಲರಿಗೂ ಭಗವಂತನ ಅನುಗ್ರಹ ಆಗುವಂತಹ ಈ ಕಾರ್ಯಕ್ರಮಕ್ಕೆ ಅದನ್ನು ಯಶಸ್ಸು ಮಾಡಬೇಕು ಅಂತ ನಾವು ಎಲ್ಲರ ಹತ್ರ ಈ ಒಂದು ಮೀಡಿಯಾದ ಮೂಲಕ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಅಷ್ಟಮಿ ಹೇಳಿದ್ರೆ ಉತ್ಸಾಹ ಇರುತ್ತೆ, ಹಬ್ಬ ಇರುತ್ತೆ, ಆಚರಣೆ ಇರುತ್ತೆ. ಅದರ ಜೊತೆಗೆ ನಾವು ಉಪವಾಸವನ್ನ ಕೂರ್ತೀವಿ. ಈ ಉಪವಾಸವನ್ನ ಮಾಡೋದು ಯಾಕಾಗಿ? ದೇವರು ಅವತಾರ ಎತ್ತಿದಾಗ ಅವನನ್ನ ಸ್ವೀಕರಿಸಲಿಕ್ಕೆ ಒಂದಷ್ಟು ಶಾಸ್ತ್ರಗಳಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾರೆ. 2 ತರದ ಪ್ರಾಕ್ಟೀಷನರ್ಸ್ ಇರ್ತಾರೆ. ಒಬ್ಬರು ತುಂಬಾ ಸೀರಿಯಸ್ ಆಗಿ ಆಧ್ಯಾತ್ಮವನ್ನ, ಕೃಷ್ಣನನ್ನ ಆರಾಧಿಸುವವರು ಉಪವಾಸವನ್ನ ಮಾಡ್ತಾರೆ. ಉಪವಾಸವನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, 2 ತರದಂತಹ ಜೀವನ. ಒಂದಕ್ಕೆ ಲೌಕಿಕ ಜೀವನ ಅಂತ ಕರಿತೀವಿ. ಲೌಕಿಕ ಜೀವನದಲ್ಲಿ ಆಹಾರ, ನಿದ್ರಾ, ಭಯ, ಮೈಥುನಂಚ ಅಂತ ಕರೀತಾರೆ. ತಿನ್ನೋದು, ಮಲಗೋದು, ಮೈಥುನಂಚ, ಭಯ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು. ಇದನ್ನೆಲ್ಲ ಭೌತಿಕ ಲೌಕಿಕ ಜಗತ್ತಿನ ಜೀವನ. ಇವತ್ತಿನ ಇಡೀ ಸಮಾಜ, ನಾಗರಿಕತೆ ಈ ಲೌಕಿಕ ತೃಪ್ತಿ, ಇಂದ್ರಿಯ ತೃಪ್ತಿಗೋಸ್ಕರ ಓಡಾಡ್ತಾ ಇದೆ.
ಅಂದ್ರೆ ಹೊರಗಿನ ಬಾಹ್ಯ ಸುಖ. ಆದರೆ ಭಗವಂತನು ನಮಗೆ ಕೊಡ್ತಕ್ಕಂಥದ್ದು ಆಂತರಿಕ ಸುಖ. ಭಗವಂತನು ನಮಗೆ ಕೊಡ್ತಕ್ಕಂಥದ್ದು ಅಲೌಕಿಕವಾದಂತಹ ಸುಖ. ನಾವು ಬಾಹ್ಯ ಸುಖದಿಂದ ಆಂತರಿಕ ಸುಖದ ಕಡೆಗೆ, ಅಲೌಕಿಕ ಸುಖದ ಕಡೆಗೆ ನಾವು ತೆರಳಬೇಕು ಅಂತಾದ್ರೆ, ಹೋಗಬೇಕು ಅಂತಾದ್ರೆ, ಬಾಹ್ಯ ಸುಖದಿಂದ ನಮ್ಮನ್ನು ನಾವು ಸ್ವಲ್ಪ ಹಿಂದೆ ತಗೊಳ್ಬೇಕು. ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡಿಕೊಳ್ಬೇಕು. ನಾವು ಇಂದ್ರಿಯವನ್ನ ನಿಗ್ರಹ ಮಾಡಿದ್ರೆ ನಮಗೆ ಇಂದ್ರಿಯಕ್ಕೆ ಕೃಷ್ಣನಿಂದ ಸಂತೋಷ ಸಿಗುತ್ತೆ. ಇಂದ್ರಿಯಗಳನ್ನ ನಿಗ್ರಹ ಮಾಡಲಿಲ್ಲ ಅಂದ್ರೆ ನಾವು ಕೃಷ್ಣನಿಂದ ದೂರ ಹೋಗ್ಬಿಡ್ತೀವಿ. ಈ ಒಂದು ಪಾಠವನ್ನ ನಮ್ಮ ಜೀವನದಲ್ಲಿ ಕಲಿತುಕೊಳ್ಳಿಕ್ಕೆ ಕೃಷ್ಣನು ಹುಟ್ಟುವಂತಹ ದಿವಸ ನಾವೆಲ್ಲ ಉಪವಾಸವನ್ನ ಮಾಡಿ ಶ್ರೀಕೃಷ್ಣನಿಗೆ ನಾವು ಹೇಳ್ತಾ ಇದ್ದೀವಿ, ನಾವು ಉಪವಾಸ ಮಾಡ್ತಾ ನಿಮ್ಮನ್ನ ಕಾಯ್ತಾ ಇದ್ದೀವಿ. ನೀನು ಹುಟ್ಟಿದ ಮೇಲೇನೆ ನಾವು ಊಟ ಮಾಡೋದು. ಹೇಗೆ ನಿಮ್ಮ ಮನೆಗೆ ಅತ್ಯಂತ ಆಪ್ತರು ಅತಿಥಿಗಳು ಬರ್ತಾರೆ ಅಂತ ಆದ್ರೆ ನೀವು ಅವ್ರು ಬರೋ ತನಕ ನೀವೆಲ್ಲ ಅಡಿಗೆ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀರ. ಲೇಟ್ ಆಯ್ತು, 1 ಗಂಟೆ 2 ಗಂಟೆ 3 ಗಂಟೆ ಮಧ್ಯಾಹ್ನ ಆದ್ರೂ ನೀವು ಊಟ ಮಾಡೋದಿಲ್ಲ. ಅವ್ರು ಬರಲಿ, ನಿಮ್ಗೆ ಅತ್ಯಂತ ಆಪ್ತರು, ಅವರಿಗೆ ಬಡಿಸಿನೇ ನೀವು ಊಟ ಮಾಡಬೇಕು ಅಂತ. ಹಾಗೇನೆ ನಿಮ್ಮೆಲ್ಲರ ಭಗವಂತನಾದಂತಹ ಪ್ರೀತಿಯ ಕೃಷ್ಣ ಬರುವಾಗ ಅವನಿಗೋಸ್ಕರ ಕಾಯೋದು. ವಿಶೇಷ ಅನುಗ್ರಹ ಅವರಿಗೆ ಇದ್ದೇ ಇರುತ್ತೆ ಅಂತೇಳಿ ಹೇಳಿದ್ರೆ, ಈಗ ಬಹಳಷ್ಟು ಜನ ಉಪವಾಸ ಮಾಡಿ ಕಾಯ್ತಾ ಇರ್ತಾರಲ್ವ, ಅವರು ಈ ಕೃಷ್ಣ ಅವತರಿಸುವ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಇಸ್ಕಾನ್ ಮಂಗಳೂರು ಆ ಕ್ಷಣವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡುತ್ತೆ? ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಾ. ನಾವು ಕಳೆದ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡಿದ್ವಿ. ಸೆಪ್ಟೆಂಬರ್ 4 ಮಧ್ಯರಾತ್ರಿ 12 ಗಂಟೆ ಅನ್ನೋದು ನಮ್ಮ ಮುಹೂರ್ತ. ಅಷ್ಟಮಿಯ ರೋಹಿಣಿ ನಕ್ಷತ್ರ ಮಧ್ಯರಾತ್ರಿ. ಕೃಷ್ಣ ಮಧ್ಯರಾತ್ರಿ 12 ಗಂಟೆಗೆ ಜೈಲಿನಲ್ಲಿ ಹುಟ್ಟತಕ್ಕಂಥದ್ದು, ಅದು ಅವತಾರ ಎತ್ತಿದಂತಹ ಸಮಯ. ನಾವು 3ನೇ ತಾರೀಕಿನಿಂದ ಈ ಜನ್ಮಾಷ್ಟಮಿ ಆಚರಣೆಯನ್ನು ಶುರು ಮಾಡಿಟ್ಟಿರ್ತೀವಿ. ಅನೇಕ ಅಭಿಷೇಕಗಳು, ಕಾರ್ಯಕ್ರಮಗಳು, ಭಜನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಗಳು, ಸಾವಿರಾರು ಜನದ್ದು ಇದು ಆಗ್ತಾ ಇರ್ತದೆ. ಇದೆಲ್ಲದರದ್ದು ಕೊನೆಗೆ ಕ್ಲೈಮ್ಯಾಕ್ಸ್ ಆಫ್ ದ ಹೋಲ್ ಜನ್ಮಾಷ್ಟಮಿ ಈಸ್ midnight 12 o'clock on 4th. ಮಧ್ಯರಾತ್ರಿ 10 ಗಂಟೆಗೆ ಸಂಜೆಯಿಂದ ಕಾರ್ಯಕ್ರಮ ಜೋರಾಗಿ ನಡೆಯುತ್ತೆ. 5:30-6 ಗಂಟೆಗೆ ಶ್ರೀಕೃಷ್ಣ ವೈಭವಂ ಅನ್ನುವಂತಹ ವಿಶೇಷ ಕಾರ್ಯಕ್ರಮ. ಅದು 300ಕ್ಕಿಂತ ಹೆಚ್ಚು ಆರ್ಟಿಸ್ಟ್ ಬಂದು ಆಳ್ವಾಸ್ ಪ್ರೋಗ್ರಾಮ್ ಇನ್ಸ್ಟಿಟ್ಯೂಷನ್ ಬಂದು ಒಂದು ಬಹಳ ವಿಜೃಂಭಣೆಯಿಂದ ಅವ್ರು ಮಾಡ್ತಾರೆ. ಬೇರೆ ಬೇರೆ ರಾಜ್ಯದ ಹೇಗೆ ಕೃಷ್ಣನ ಬಗ್ಗೆ ಅಲ್ಲೆಲ್ಲ ಸಂಸ್ಕೃತಿ ಇದೆ, ಅದರದ್ದೆಲ್ಲ ಡ್ಯಾನ್ಸ್ಗಳು, ಅದರದ್ದೆಲ್ಲ ರೂಪಣೆಗಳು, ಬೇರೆ ಬೇರೆ ನೃತ್ಯಗಳು ಎಲ್ಲ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ 10 ಗಂಟೆಗೆ ನಮ್ದು ಕೃಷ್ಣನಿಗೆ ವಿಶೇಷ ಅಭಿಷೇಕ ಶುರು ಆಗ್ತದೆ. ಸುಮಾರು 35ಕ್ಕೂ ಹೆಚ್ಚು ವಿಧವಾದಂತಹ ಫಲಪುಷ್ಪಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕಿದೆ. 108ಕ್ಕಿಂತ ಜಾಸ್ತಿ ಕಲಶಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕಿದೆ. ಹೀಗೆ ಕೃಷ್ಣನಿಗೆ ಷೋಡಶೋಪಚಾರ ಅಂತ ಇದೆ. ಅದು 10 ಗಂಟೆಯಿಂದ ವಿಶೇಷ ವಿಜೃಂಭಣೆ ಅಭಿಷೇಕ ಎಲ್ಲರಿಗೂ ಕಾಣುವ ಹಾಗೆ ದೊಡ್ಡದಾದಂತಹ ಸ್ಟೇಜ್ ಅಲ್ಲಿ ಕೃಷ್ಣನಿಗೆ ಅಭಿಷೇಕ ನಡೀತದೆ. ಕೃಷ್ಣನಿಗೆ ಅಭಿಷೇಕ ಆದ್ಮೇಲೆ ನಾವು ಕೃಷ್ಣನಿಗೆ ಒಳ್ಳೆಯ ಶೃಂಗಾರವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಕೃಷ್ಣನಿಗೆ ಸರಿಯಾಗಿ 12 ಗಂಟೆಗೆ, ಹೇಗೆ ನ್ಯೂ ಇಯರ್ ಬಂದಾಗ 12 ಗಂಟೆಗೆ ಎಲ್ಲ ಪಟಾಕಿ ಹೊಡಿತಾರೆ, ಹಾಗೆ 12 ಗಂಟೆಗೆ ಸರಿಯಾಗಿ ಕೃಷ್ಣ ಹುಟ್ಟಿದ ಸಮಯಕ್ಕೆ ಆ ಕೃಷ್ಣನ ಸುಂದರವಾಗಿ ಅಲಂಕೃತವಾದ ಕೃಷ್ಣನ ಬಾಗಿಲನ್ನು ತೆಗೆದು ಆ ಮಧ್ಯರಾತ್ರಿಯ ವಿಶೇಷ ಆರತಿ ನಡೆಯುತ್ತೆ, ವಿಜೃಂಭಣೆಯ ಆರತಿ ನಡೆಯುತ್ತೆ. ಇದು ಕೃಷ್ಣನಿಗೆ ಮಹಾಮಂಗಲಾರತಿ. ಅದರ ಜೊತೆಗೆ ಕೀರ್ತನೆಗಳು, ಭಜನೆಗಳು ನಡೆಯುತ್ತೆ, ಮಂತ್ರಘೋಷಗಳು ನಡೆಯುತ್ತೆ. ಅದಾದ್ಮೇಲೆ 12:30-1 ಗಂಟೆಗೆ ಕಾರ್ಯಕ್ರಮ ಎಲ್ಲ ಮುಗಿದು ಬಂದವರಿಗೆಲ್ಲರಿಗೂ ಕೂಡ ಕೃಷ್ಣನ ಪ್ರಸಾದ, ಉಪವಾಸ ಮಾಡಿದವರಿಗೆ ಕೂಡ ಕೃಷ್ಣನ ಪ್ರಸಾದವನ್ನು ತಗೊಂಡು ಹೋಗುವಂತಹ ವಿಶೇಷ ಒಂದು ಕಾರ್ಯಕ್ರಮ. ಇದು ಮಿಡ್-ನೈಟ್ ಪ್ರೋಗ್ರಾಮ್. ಓಕೆ, ಎಲ್ಲ ನೀವು ವಿವರಿಸಿದ್ರಿ. ಏನು ಯುವಕರಿಗೆ ಏನೇನಿದೆ ಅಥವಾ ಇನ್ನು ಮಕ್ಕಳಿಗೆ ಬಂದರೆ ಏನೇನಿದೆ ಅಂತ. ಆದರೆ ಯಾರೋ ಒಬ್ಬರು ಭಕ್ತರು ನಾನು ಕೃಷ್ಣನಿಗೆ ಏನಾದರೂ ಸೇವೆಯನ್ನು ಮಾಡಬೇಕು ಅಂತೇಳಿ ಬಂದರೆ ಅಂಥವರಿಗೆ ಯಾವ ರೀತಿಯಾಗಿರುವಂತಹ ಒಂದು ಅವಕಾಶ ಇದೆ ಅಲ್ಲಿ? ಪ್ರತಿಯೊಬ್ಬರಿಗೂ ಕೂಡ, ಎಲ್ಲರೂ ಬರುವವರಿಗೆ ಅವರು ಕೃಷ್ಣನ ನಾಮವನ್ನ 108 ಸಾರಿ ಜಪ ಮಾಡಿ ಒಳಗೆ ಹೋಗುವಂತಹ ವ್ಯವಸ್ಥೆ. 108 ಸಾರಿ ಕೃಷ್ಣ ನಾಮ ಜಪ ಮಾಡಿನೇ ಕೃಷ್ಣನ ದರ್ಶನಕ್ಕೆ ಹೋಗ್ತಕ್ಕಂಥದ್ದು. ಬಂದವರಿಗೆಲ್ಲರಿಗೂ ಕೃಷ್ಣನಿಗೆ ಉಯ್ಯಾಲೆ ಸೇವೆ ಮಾಡುವಂತ ಅವಕಾಶ ಇರ್ತದೆ.
ಇರ್ತದೆ ಸೇವೆ ಅವಕಾಶ. ಕೃಷ್ಣನಿಗೆ ವಿಶೇಷ ಲಡ್ಡು ಸೇವೆ ಮಾಡುವಂತಹ ಅವಕಾಶ ಇರ್ತದೆ. ಹಾಗೂ ಆಗುವಂತಹ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಇರ್ತದೆ. ಅದರ ಜೊತೆಗೆ ಯಾರಾದ್ರೂ 2 ದಿವಸ ಸಮಯ ಕೊಡ್ಲಿಕ್ಕೆ ರೆಡಿ ಇದ್ದೀರಿ, ಇಲ್ಲ 1 ದಿವಸ ಸಮಯ ಕೊಡ್ಲಿಕ್ಕೆ ರೆಡಿ ಇದ್ದೀರಿ ಅಂದ್ರೆ ಸ್ವಯಂ ಸೇವಕರಾಗಿ ಬಂದು ಇದ್ರ ನಮ್ಮ ಜೊತೆ ಸೇರಿ ಈ ಒಂದು ಕೃಷ್ಣನಿಗೆ ಸೇವೆ ಮಾಡುವ ಅವಕಾಶವೂ ಕೂಡ ಇದೆ. ಅವರು ಮುಂಚೆ ರಿಜಿಸ್ಟರ್ ಮಾಡಬೇಕು. ನಮ್ಮ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಆಯೋಜಿಸುವವರ ಜೊತೆ ಸೇರಿಕೊಂಡು ಬಹಳ ಚೆನ್ನಾಗಿ ಕೃಷ್ಣನಿಗೆ ಆ ಒಂದು ದಿವಸ ಸೇವೆಯನ್ನು ಮಾಡ್ಬೋದು. ಜನ್ಮಾಷ್ಟಮಿ ದಿವಸ ಭಗವಂತನಿಗೆ ಸೇವೆ ಮಾಡುವಂಥ ಅವಕಾಶ. ಒಂದಷ್ಟು ಜನ ಭಕ್ತರು ಅವರು ಕೃಷ್ಣನಿಗೆ ವಿಧ ವಿಧವಾದಂತಹ ಹೂವಿನ ಹಾರಗಳನ್ನ ತಯಾರು ಮಾಡ್ತಾರೆ. ಆ ಹೂವಿನ ಹಾರ ತಯಾರು ಮಾಡೋ ಒಂದು ಟೀಮ್ ಇದೆ, ಅವರು ಅದನ್ನ ಮಾಡ್ತಾ ಇರ್ತಾರೆ. ಇನ್ನೊಂದು ಟೀಮ್ ಬಂದ್ಬಿಟ್ಟು ಕೃಷ್ಣನಿಗೆ ಅಭಿಷೇಕ ಮಾಡ್ಲಿಕ್ಕೆ ಏನೇನು ಸಿದ್ಧತೆಯನ್ನ ಮಾಡಬೇಕು ಅದನ್ನ ಮಾಡುವವರಿರ್ತಾರೆ. ಸೇವೆಯಲ್ಲೂ ಕೂಡ ಕೃಷ್ಣನ ಭಕ್ತಿಯನ್ನು ಕಾಣ್ಬೋದು ಅಂತೇಳಿ ಹೇಳುವಂತಹ ಸಂದೇಶವನ್ನು ನೀವು ನೋಡಿದರೆ, ಇನ್ನು ಭಾಳಷ್ಟು ಜನಕ್ಕೆ ಸ್ಕೌಟ್ ಭವನ ತುಂಬ ದೂರ ಇರುತ್ತೆ ಅಂತೇಳಿ ಹೇಳುವಂತಹ ಒಂದು ಕಷ್ಟ ಇರುತ್ತೆ. ಇಲ್ಲಿ ನಾನು PVS ಕಲಾಕುಂಜಕ್ಕೆ ಬರ್ತೀನಿ ಅಂತೇಳಿ ಹೇಳಿದರೆ ಅವರಿಗೆ ಏನಾದರೂ ವಿಶೇಷವಾದಂತಹ ಸೌಲಭ್ಯ ಒದಗಿಸ್ಕೊಡ್ತೀರಾ? ಖಂಡಿತ. ಇಲ್ಲಿಂದ ಯಾರು PVS ಕಲಾಕುಂಜ ಇಸ್ಕಾನ್ ದೇವಸ್ಥಾನಕ್ಕೆ 3 ಮತ್ತು 4ನೇ ತಾರೀಕಿನ ಒಂದು ಬರ್ತಾರೆ, ಅವರಿಗೆ ಇಲ್ಲಿಂದ ಫ್ರೀ ಆಗಿ ಬಸ್ ಫೆಸಿಲಿಟಿಯನ್ನು ಇಟ್ಟಿದ್ವಿ. ಪ್ರತಿ 10 ನಿಮಿಷಕ್ಕೆ ಒಂದು ಬಸ್ಸಿನ ಫೆಸಿಲಿಟಿ ಇರುತ್ತೆ. ಇಲ್ಲಿ ಬಂದ್ರೆ ಬಸ್ಸಿನಲ್ಲಿ ಹೋಗಿ ಕಾರ್ಯಕ್ರಮವನ್ನ ನೋಡ್ಬಿಟ್ಟು ವಾಪಸ್ ಇಲ್ಲಿ ಬಂದು ಅವ್ರು ಕರ್ಕೊಂಡು ಬಂದು ಬಿಡ್ತಾರೆ. ಆ ಒಂದು ಯೋಜನೆಯನ್ನು ಕೂಡ ಮಾಡ್ಕೊಂಡು ಭಕ್ತರೇನಾದರೂ ಅಷ್ಟಮಿಯ ಜನ್ಮೋತ್ಸವಕ್ಕೆ ಬಂದರೆ ಅವರಿಗೆ ಏನಿದೆ ಏನಿಲ್ಲ ಹೇಳೋದೇ ಒಂದು ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಷ್ಟು ಚಂದವಾಗಿ ನೀವು ವಿವರಿಸಿದ್ರಿ. ಸೇವೆ ಮಾಡಬಹುದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತೇಳಿ ಹೇಳಿದ್ರು, ಅದಕ್ಕೂ ಅವಕಾಶ ಇದೆ, ಆಹಾರ ಇದೆ, ಪ್ರತಿಯೊಂದು ಕೂಡ ಒಂದು ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಗುತ್ತೆ ಅಂತೇಳಿ ಹೇಳಿ ನೀವು ವಿವರಿಸುವಾಗಲೇ ನನಗೆ ತಿಳಿಯಿತು. ಇವತ್ತು ಏನು ನೀವು ಡೇ ಟು ಡೇ ಜೊತೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಸ್ಕಾನ್ ಮಂಗಳೂರು ಯಾವ ರೀತಿ ಸೆಲೆಬ್ರೇಟ್ ಮಾಡುತ್ತೆ ಅಂತೇಳಿ ಹೇಳುವಂತಹ ವಿವರಣೆಯನ್ನು ನೀಡಿದ್ರಿ. ಅದಕ್ಕಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ.